90% ಇಂಗ್ಲೀಷ್ ಕನ್ವರ್ಸೇಷನ್ಗೆ ಕೇವಲ 6 ಟೆನ್ಸಸ್ ಸಾಕಾಗತ್ತೆ. ಆದರೆ 90% ವಿದ್ಯಾರ್ಥಿಗಳು 12 ಟೆನ್ಸ್ಗಳ ಹಿಂದೆನೇ ಓಡ್ತಾ ಇರ್ತಾರೆ. ಇವು ಟೆನ್ಸಸ್ ಇದ್ದು ಯೂಸಸ್ ಎಲ್ಲಿ ಇರುವುದು ಅಂತ ಕೇಳಿದರೆ, ಸೆಂಟೆನ್ಸ್ ಕ್ರಿಯೇಟ್ ಮಾಡೋಕ್ಕಾಗತ್ತೆ. ಅದರ ಜೊತೆ ಗ್ರಾಮರ್ ಎಂಬ ಕಾನ್ಸೆಪ್ಟು ಈ ಒಂದು 12 ಟೆನ್ಸಸ್ ಕಲ್ತವರಿಗೆ ಗ್ರಾಮರ್ ಎಂಬ ಕಾನ್ಸೆಪ್ಟು ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ನಾನಿಲ್ಲಿ ಮೋಸ್ಟ್ ಇಂಪಾರ್ಟೆಂಟು 6 ಟೆನ್ಸಸ್ಸು ನಾನು ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀನಿ. 6 ಟೆನ್ಸಸ್ ಕಲ್ತರೆ ಆಲ್ಮೋಸ್ಟ್ ಇಂಗ್ಲೀಷಲ್ಲಿ ಯಾವ ಸೆಂಟೆನ್ಸ್ ಬೇಕಾದರೂ ನಿಮಗೆ ಈಸಿಯಾಗಿ ಕ್ರಿಯೇಟ್ ಮಾಡೋಕ್ಕಾಗುತ್ತೆ. ನಂಬರ್ 1 ಯಾವುದು? ಸಿಂಪಲ್ ಪ್ರೆಸೆಂಟ್ ಅಂತ ಹೇಳ್ತೀವಿ. ವಾಟ್ ಈಸ್ ಸಿಂಪಲ್ ಪ್ರೆಸೆಂಟ್ ಅಂತ ಹೇಳಿದರೇನು? ನಿಮ್ಗೆ ಗೊತ್ತಿರುತ್ತಲ್ಲ, ದಿನನಿತ್ಯದ ಕೆಲಸಗಳು, ಅಭ್ಯಾಸಗಳು, ಸತ್ಯಗಳು. ನಾವು ರೂಢಿಗಳನ್ನು ಮಾತಾಡೋಕ್ಕೆ ಅಥವಾ ಡೈಲಿ ಮಾಡುವಂತಹ ಕೆಲಸಗಳನ್ನು ಮಾತಾಡೋಕ್ಕೆ ಅಥವಾ ಯೂನಿವರ್ಸಲ್ ಟ್ರೂತ್ ಅಂತ ಹೇಳ್ತೀವಿ, ಸತ್ಯವನ್ನು ಮಾತಾಡೋಕ್ಕೆ ನಾವು ಯಾವತ್ತೂ ಕೂಡ ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೀವಿ. ಅದರ ಫಾರ್ಮುಲಾ ಏನು? ಒಂದು ಸಬ್ಜೆಕ್ಟು ನಂತರ ವರ್ಬ್ ಅಂತ ಹೇಳ್ತೀವಿ. ಸಬ್ಜೆಕ್ಟ್ ಅಂದರೆ ಗೊತ್ತಲ್ಲ ನಿಮಗೆ, ರಾಮ, ಹೂ, ಡೂವರ್, ಈ ಕ್ರಿಯೆಯನ್ನು ಮಾಡಿದವ. ಫಾರ್ ಎಕ್ಸಾಂಪಲ್ ಐ, ವಿ, ಯು. ಐ ಅಂದರೆ ನಾನು, ವಿ, ಯು, ದೇ, ಆಲ್ ಅಂದರೆ ಎಲ್ಲರೂ, ಶಿ, ಹಿ, ಇಟ್, ಸಮ್ ಒನ್, ಎವ್ರಿ ಒನ್. ಬಟ್ ಶಿ, ಹಿ, ಇಟ್ ನಂತರ ವರ್ಬ್ ಜೊತೆ ಒಂದು ಎಸ್ ಬರುತ್ತೆ ಅಷ್ಟೇ. ಇಲ್ಲಿ ನೋಡಿ, ಸಬ್ಜೆಕ್ಟು ವರ್ಬ್ ಒನ್, ಪ್ರೆಸೆಂಟ್ ಒನ್, ಕಮ್, ಗೋ, ಸ್ಲೀಪ್, ರೈಟ್, ಡ್ರಿಂಕ್, ಸ್ಪೀಕ್, ಈ ಥರ ವರ್ಬ್ ಒನ್ ಇದೆಯಲ್ಲ, ಆ ವರ್ಬ್ ಒನ್ ಅನ್ನು ಹಾಕಬೇಕು. ಎಕ್ಸಾಂಪಲ್ ನೋಡ್ರಿ, ಐ ಡ್ರಿಂಕ್ ಕಾಫಿ ಎವ್ರಿ ಡೇ, ಸಿಂಪಲ್ ಪ್ರೆಸೆಂಟ್, ನಾನು ಪ್ರತಿದಿನ ಕಾಫಿ ಕುಡಿತೀನಿ. ಇನ್ನೊಂದು ಸಮ್ಟೈಮ್ಸ್ ಐ ಡ್ರಿಂಕ್ ಕಾಫಿ ಅಂತಲೂ ಹೇಳ್ಬೋದು, ರೆಗ್ಯುಲರ್ಲಿ ಐ ಡ್ರಿಂಕ್ ಕಾಫಿ ಅಂತಲೂ ಹೇಳ್ಬೋದು. ನಂಬರ್ 2 ನೋಡ್ರಿ, ಶಿ, ಹಿ, ಇಟ್, ಸಮ್ಮನ್, ಎವ್ರಿ ಒನ್. ಅದೇ ರೀತಿ ಏಕವಚನದ ಜೊತೆ ಈ ಸಿಂಪಲ್ ಪ್ರೆಸೆಂಟಲ್ಲಿ ಮಾತ್ರ ವರ್ಬ್ ಒನ್ ಬರುತ್ತಲ್ಲ, ಶಿ, ಹಿ, ಇಡ್ದರ ಜೊತೆ ಎಸ್ ಅಥವಾ ಇಯಸ್ ಅನ್ನು ಜಾಸ್ತಿ ಮಾಡ್ತೀವಿ. ಶಿ ಗೋಸ್ ಟು ಸ್ಕೂಲ್ ಅಂದ್ರೇನು? ಅವಳು ಶಾಲೆಗೆ ಹೋಗ್ತಾಳೆ. ದಿನನಿತ್ಯ ಕೆಲಸ ಮಾಡುವ ಕೆಲಸ ಅಲ್ವಾ. ಅದೇ ರೀತಿ ದ ಸನ್ ರೈಸಸ್ ಇನ್ ದ ಈಸ್ಟಲ್ಲಿ ಸೂರ್ಯ ಉದಯಿಸ್ತಾನೆ. ಸೊ ಸೂರ್ಯ ಉದಯಿಸ್ತಾನೆ ಅಂತ ಹೇಳಿದ್ರೆ ಏನು? ಇದೊಂದು ಕೂಡ ಏನಿರುತ್ತೆ, ಯೂನಿವರ್ಸಲ್ ಟ್ರೂತ್ ಇರುತ್ತೆ, ಯಾವಾಗಲೂ ನಡೀತಾ ಇರುವಂತಹ ವಿಷಯ, ಇದೊಂದು ಸತ್ಯ. ಸೊ ಇಲ್ಲಿ ನಾವು ಸಿಂಪಲ್ ಪ್ರೆಸೆಂಟನ್ನು ಯೂಸ್ ಮಾಡ್ತೀವಿ. ಇನ್ನು ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳಿದ್ರೇನು? ಈಗ ನಾನೀಗ ಮಾತಾಡ್ತಾ ಇದ್ದೀನಿಲ್ಲ, ಈಗ ನಡೀತಾ ಇರುವ ವಿಷಯವನ್ನು, ಈಗ ನಡೀತಾ ಇರುವ ಕೆಲಸವನ್ನು ಹೇಳಕ್ಕೆ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ವರ್ಡನ್ನು ಯೂಸ್ ಮಾಡ್ತೀವಿ. ಇದರ ಫಾರ್ಮುಲಾ ಏನು? ನಾನು ಹೇಳಿದ್ದಿಲ್ಲ, ಐ ಜೊತೆ ಆಮ್ ಎಂಬ ಪದ ಬರುತ್ತೆ. ಶಿ, ಹಿ, ಇಟ್, ಸಮ್ ಒನ್, ಎವ್ರಿ ಒನ್, ಹೂ ಏಕವಚನದ ಜೊತೆ ಈಸ್ ಬರುತ್ತೆ. ವಿ, ಯು, ದೇ, ಆಲ್ ಜೊತೆ ಆರ್ ಬರುತ್ತೆ. ಇದರ ಜೊತೆ ವರ್ಬ್ ಒನ್ ಅಂತ ಹೇಳಿದ್ದೀನಲ್ಲ, ಅದರ ಜೊತೆ ವರ್ಬ್ ಕೊನೆಯಲ್ಲಿ ING ಎಂಬ ಪದವನ್ನು ಹಾಕ್ತೀವಿ. ಇದರ ಅರ್ಥ ಏನು ಬರುತ್ತೆ ಅಂತ ಹೇಳಿದರೆ, ಈಗ ನಡೀತಾ ಇರುವ ವಿಷಯದ ಬಗ್ಗೆ ಮಾತಾಡುವುದು. ಎಕ್ಸಾಂಪಲ್, ಐ ಆಮ್ ಈಟಿಂಗ್ ಲಂಚ್ ನೌ, ನಾನು ಈಗ ಲಂಚ್ ತಿಂತಾ ಇದ್ದೀನಿ. ಶಿ ಈಸ್ ಕುಕ್ಕಿಂಗ್ ಡಿನ್ನರ್, ಅವಳು ಡಿನ್ನರ್ ಅಡಿಗೆ ಮಾಡ್ತಾ ಇದ್ದಾಳೆ, ರಾತ್ರಿ ಭೋಜನವನ್ನು ಅಡಿಗೆ ಮಾಡ್ತಾ ಇದ್ದಾಳೆ, ಕುಕ್ ಮಾಡ್ತಾ ಇದ್ದಾಳೆ. ಈಗ ನಾವು ದೇ ಆರ್ ವಾಚಿಂಗ್ TV, ಅವರು TV ನೋಡ್ತಾ ಇದ್ದಾರೆ. ಯಾವಾಗ? ಈಗ. ಸೊ ಈಗ ನಡೆಯುತ್ತಿರುವ ಕೆಲಸವನ್ನು ಮಾತಾಡೋಕ್ಕೆ, ಹೇಳಕ್ಕೆ ನಾವು ಏನನ್ನು ಯೂಸ್ ಮಾಡ್ತೀವಿ? ಪ್ರೆಸೆಂಟ್ ಕಂಟಿನ್ಯೂಸ್. ಸೊ 2 ಟೆನ್ಸ್ ಆಯ್ತಲ್ಲ. ಇನ್ನು ನಾವು ಯೂಸ್ ಮಾಡಬೇಕಾಗಿದ್ದು ಸಿಂಪಲ್ ಪಾಸ್ಟ್ ಅಂತ ಹೇಳ್ತೀವಿ. ಸಿಂಪಲ್ ಪಾಸ್ಟ್ ಅಂತ ಹೇಳಿದರೆ ಆಲ್ರೆಡಿ ಮುಗಿದ ವಿಷಯ. ಇದರದ್ದು ಫಾರ್ಮುಲಾ ಯಾವ ಥರ? ಸಬ್ಜೆಕ್ಟ್ ಅಂತ ಹೇಳಿದರೆ ಡೂವರ್, ಐ, ವಿ, ಯು, ದೇ, ಶಿ, ಹಿ, ಇಟ್. ಅದರ ನಂತರ ವರ್ಬ್ ಟು ಅಂತಿರುತ್ತೆ. ಈ ವರ್ಬ್ ಟು ಯೂಸ್ ಆಗುವುದು ಒಂದೇ ಒಂದು ಜಾಗದಲ್ಲಿ, ಎಲ್ಲಿ? ಸಿಂಪಲ್ ಪಾಸ್ಟಲ್ಲಿ ಮಾತ್ರ ನಾವು ವರ್ಬ್ ಟು ಅನ್ನು ಯೂಸ್ ಮಾಡ್ತೀವಿ. ಕಮ್ ಇದು ಪಾಸ್ಟ್ ಯಾವುದು? ಕೇಮ್. ಗೋ ಇದು ಪಾಸ್ಟ್ ಯಾವುದು? ವೆಂಟ್. ಸ್ಪೀಕ್ ಇದು ಪಾಸ್ಟ್ ಯಾವುದು? ಸ್ಪೋಕ್. ಡೂ ಇದು ಪಾಸ್ಟ್ ಯಾವುದು? ಡಿಡ್. ಸೊ ವರ್ಬ್ ಟು ಅನ್ನು ಯೂಸ್ ಮಾಡ್ತೀವಿ. ಇಲ್ಲ ಎಕ್ಸಾಂಪಲ್ ನೋಡ್ರಿ, ಐ ವಾಚ್ಡ್ ಮೂವಿ ಯೆಸ್ಟರ್ಡೇ, ನಾನೊಂದು ಮೂವಿಯನ್ನು ನಿನ್ನೆ ನೋಡಿದೆ. ಶಿ ಕಾಲ್ಡ್ ಮೀ ಲಾಸ್ಟ್ ನೈಟ್, ನೋಡ್ರಿ, ಕಾಲ್ ಇದು ಪಾಸ್ಟು, ಅವಳು ನಿನ್ನೆ ರಾತ್ರಿ ನನಗೆ ಕರೆ ಮಾಡಿದಳು. ವಿ ವಿಸಿಟೆಡ್ ಮೈಸೂರು ಲಾಸ್ಟ್ ವೀಕ್, ಕಳೆದ ವಾರ ನಾವು ಮೈಸೂರಿಗೆ ಮೈಸೂರನ್ನು ವಿಸಿಟ್ ಮಾಡಿದ್ದೀವಿ. ಸೊ ಇಲ್ಲಿ ನೋಡ್ರಿ, ವಿಸಿಟೆಡ್ ಎಂಬುದು ವಿಸಿಟ್ ಇದು ಪಾಸ್ಟು, ಕಾಲ್ ಇದು ಪಾಸ್ಟು, ವಾಚ್ಡ್ ಇದು ಪಾಸ್ಟು. ಸೊ ಮುಗಿದ ವಿಷಯ, ಕಂಪ್ಲೀಟ್ಲಿ ಮುಗಿದ ವಿಷಯವನ್ನು ಮಾತಾಡೋಕ್ಕೆ ಅಥವಾ ಹೇಳಕ್ಕೆ ನಾವು ಸಿಂಪಲ್ ಪಾಸ್ಟನ್ನು ಯೂಸ್ ಮಾಡ್ತೀವಿ. ಇಲ್ಲಿ ಕನ್ಫ್ಯೂಷನ್ ಬರೋದು ಮತ್ತೊಂದಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂದರೆ ಏನು? ಹಿಂದಿನ ಅನುಭವ ಈಗಲೂ ಮಹತ್ವ ಹೊಂದಿದೆ ಅಂತ. ನಾನು ಸಿಂಪಲಾಗಿ ನಿಮ್ಗೆ ಅರ್ಥ ಮಾಡೋಕ್ಕೆ ಈಸಿಯಾಗಿ ಹೇಳಬೇಕು ಅಂದರೆ, ಇಲ್ಲಿ ಸೇಮ್ ಅರ್ಥ ಆಗಿರುತ್ತೆ. ಸಿಂಪಲ್ ಪಾಸ್ಟು ಪ್ರೆಸೆಂಟ್ ಪರ್ಫೆಕ್ಟ್ ಇದು ಅರ್ಥ ಒಂದೇ ಇರುತ್ತೆ. ಬಟ್ ಡಿಫರೆಂಟ್ ಏನಿರುತ್ತೆ ಅಂತ ಹೇಳಿದರೆ, ಸಿಂಪಲ್ ಪಾಸ್ಟಲ್ಲಿ ನಾವು ಎಕ್ಸಾಕ್ಟ್ ಟೈಮನ್ನು ಮೆನ್ಷನ್ ಮಾಡ್ತೀವಿ. ಇಲ್ಲಿ ನೋಡಿ ಯೆಸ್ಟರ್ಡೇ, ಇಲ್ಲಿ ನೋಡಿ ಲಾಸ್ಟ್ ನೈಟ್, ಇಲ್ಲಿ ನೋಡಿ ಲಾಸ್ಟ್ ವೀಕ್. ಸೊ ಎಕ್ಸಾಕ್ಟ್ ಟೈಮನ್ನು ಮೆನ್ಷನ್ ಮಾಡ್ತೀವಿ, ಅರ್ಥ ಒಂದೇ ಇರುತ್ತೆ. ಆದರೆ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ಈ ಒಂದು ಎಕ್ಸಾಕ್ಟ್ ಟೈಮನ್ನು
ಮೆನ್ಷನ್ ಮಾಡಲ್ಲ, ಬದಲಾಗಿ ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇದರದ್ದು ಫಾರ್ಮುಲಾ ಯಾವ ಥರ ಅಂದರೆ, ಒಂದು ಸಬ್ಜೆಕ್ಟ್ ನಿಮ್ಗೆ ಗೊತ್ತಿರುತ್ತೆ, ಐ ವಿ ಯು ದೇ ಆಲ್ ಅಂತ ಅರ್ಥ. ನಂತರ ಹ್ಯಾವ್ ಎಂಬ ಅರ್ಥ, ಐ ವಿ ಯು ದೇ ಆಲ್. ಈ ಪದಗಳ ಜೊತೆ ಯಾವತ್ತೂ ಕೂಡ ಹ್ಯಾವ್ ಎಂಬ ಪದವನ್ನು ಯೂಸ್ ಮಾಡಬೇಕಾಗತ್ತೆ. ಆದರೆ ಶಿ, ಹಿ, ಇಟ್, ಸಮ್ ಒನ್, ಎವ್ರಿ ಒನ್, ನೋ ಒನ್, ಹೂ ಎಂಬ ಪದದ ಜೊತೆ ನಾವು ಹ್ಯಾಸ್ ಎಂಬ ಪದವನ್ನು ಯೂಸ್ ಮಾಡ್ತೀವಿ. ಅದರ ಜೊತೆ ವರ್ಬ್ 3 ಅಂತಿರುತ್ತೆ. ಈಗ ಗೋ ಎಂಬ ಪದದ್ದು ಪಾಸ್ಟ್ ವೆಂಟ್ ಇರುತ್ತೆ, ವರ್ಬ್ 3 ಗಾನ್ ಅಂತಿರುತ್ತೆ. ಡೂ ಎಂಬ ಪದದ್ದು ಪಾಸ್ಟ್ ಡಿಡ್ ಅಂತಿರುತ್ತೆ, ವರ್ಬ್ 3 ಡನ್ ಅಂತಿರುತ್ತೆ. ಕಾಲ್ ಕೆಲವೊಂದು ರೆಗ್ಯುಲರ್ ವರ್ಬ್ ಅಂತಿರುತ್ತೆ, ಇಡಿ ಜಾಸ್ತಿ ಮಾಡಿ ಪಾಸ್ಟ್ ಮಾಡೋದು, ಅದರ ವರ್ಬ್ 3 ಕೂಡ ಏನಿರುತ್ತೆ, ಸೇಮ್ ಇರುತ್ತೆ. ಸೊ ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಅಂತಲೂ ಹೇಳ್ತೀವಿ. ಸೊ ನಿಮ್ಗೆ ಗೊತ್ತಾಯ್ತಲ್ಲ, ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಇದು ಡಿಫ್ರೆಂಟು, ಸೇಮ್ ಮೀನಿಂಗ್ ಇರುತ್ತೆ. ಡಿಫ್ರೆಂಟ್ ಇರೋದು ಇಲ್ಲಿ ಎಕ್ಸಾಕ್ಟ್ ಟೈಮನ್ನು ಮೆನ್ಷನ್ ಮಾಡ್ತೀವಿ, ಇಲ್ಲಿ ಟೈಮ್ ಮೆನ್ಷನ್ ಮಾಡಲ್ಲ. ಐ ಹ್ಯಾವ್ ವಿಸಿಟೆಡ್ ಬ್ಯಾಂಗ್ಳೂರ್ ಅಂದರೆ ನಾನು ಬ್ಯಾಂಗ್ಳೂರ್ ವಿಸಿಟ್ ಮಾಡಿದ್ದೀನಿ, ಯಾವಾಗ ಎಂಬುದು ಟೈಮ್ ಇಲ್ಲಿ ಮೆನ್ಷನ್ ಮಾಡಿದಿಲ್ಲ. ಅದೇ ಬಿಟ್ಟು ಪಾಸ್ಟಲ್ಲಿ ಹೇಳಬೇಕಾದ್ರೆ ಐ ವಿಸಿಟೆಡ್ ಬ್ಯಾಂಗ್ಳೂರ್ ಎಸ್ಟರ್ಡೇ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ಶಿ ಹ್ಯಾಸ್ ಈಟನ್ ಲಂಚ್, ಅವಳು ಲಂಚ್ ತಿಂದಿದ್ದಾಳೆ. ವೆನ್ ಯಾವಾಗ ಮೆನ್ಷನ್ ಇಲ್ಲ. ಅದೇ ಪಾಸ್ಟಲ್ಲಿ ಹೇಳೋದಾದರೆ ಶಿ ಏಟ್ ಲಂಚ್ ಎಸ್ಟರ್ಡೇ ಅಂತ ಹೇಳ್ಬೋದು, ಅಥವಾ ಲಾಸ್ಟ್ ನೈಟ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ರಿ, ವಿ ಹ್ಯಾವ್ ಸೀನ್ ದ್ಯಾಟ್ ಮೂವಿ, ಆ ಮೂವಿ ನಾವು ನೋಡಿದ್ದೀವಿ, ಯಾವಾಗ, ಇಲ್ಲಿ ಟೈಮ್ ಮೆನ್ಷನ್ ಇಲ್ಲ. ಅದನ್ನು ಪಾಸ್ಟಲ್ಲಿ ಹೇಳೋದಾದರೆ ವಿ ಸಾ ದ ಮೂವಿ ಲಾಸ್ಟ್ ವೀಕ್ ಅಂತ ಟೈಮ್ ಮೆನ್ಷನ್ ಮಾಡ್ಬೋದು. ದಟ್ ಇಸ್ ಅ ಡಿಫ್ರೆಂಟ್. ಫಿಫ್ತ್ ಒನ್ ಯಾವುದು, ಪಾಸ್ಟ್ ಕಂಟಿನ್ಯೂಸ್. ಇಲ್ಲಿ ಎಲ್ಲಿ ಯೂಸ್ ಆಗೋದು, ಒಂದು ಕೆಲಸ ನಡೆಯುತ್ತಾ ಇದ್ದ ವಿಷಯದಲ್ಲಿ ಮತ್ತೊಂದು ಘಟನೆ ನಡೆಯುತ್ತೆ, ಆವಾಗ ಆಗಿರುತ್ತೆ ಪಾಸ್ಟ್ ಕಂಟಿನ್ಯೂಸ್ ಅನ್ನು ಯೂಸ್ ಮಾಡೋದು. ಇದರ ಫಾರ್ಮುಲಾ ಏನು, ಸೇಮ್ ನಾನು ಹೇಳಿದ್ದೀನಲ್ಲ, ಸಬ್ಜೆಕ್ಟು ನಂತರ ವಾಸ್ ಎಂಬ ಪದ ಹಾಕ್ತೀವಿ. ಶಿ, ಹಿ, ಇಟ್, ಸಮ್ ಒನ್, ಎವ್ರಿ ಒನ್, ನೋ ಒನ್, ಐ ಜೊತೆ ವಾಸ್ ಎಂಬ ಪದ ಬರುತ್ತೆ. ವಿ, ಯು, ದೇ, ಆಲ್ ಜೊತೆ ವೇರ್ ಎಂಬ ಪದ ಬರುತ್ತೆ. ಓಕೆ, ಸೊ ಅದರ ನಂತರ ವರ್ಬ್ 1 ಹಾಕಿ ING ಹಾಕಬೇಕು. ನೋಡ್ರಿ, ಐ ವಾಸ್ ಸ್ಲೀಪಿಂಗ್, ನಾನು ಮಲಗ್ತಾ ಇದ್ದೆ, ನಿದ್ದೆ ಮಾಡ್ತಾ ಇದ್ದೆ. ವೆನ್ ಹಿ ಕಾಲ್ಡ್, ಅವನು ಕರೆ ಮಾಡಿದಾಗ, ಒಂದು ಕೆಲಸ ನಡೆಯುತ್ತಿದ್ದಾಗ. ಇಲ್ಲಿ ನೋಡ್ರಿ, ನಾನು ಮಲಗ್ತಾ ಇದ್ದಾಗ ಅವನು ಕಾಲ್ ಮಾಡಿದ, ಇಲ್ಲಿ ಯೂಸ್ ಆಗುತ್ತೆ. ಸೆಕೆಂಡ್ ವರ್ಡ್ಸ್ ನೋಡ್ರಿ, ಶಿ ವಾಸ್ ಕುಕ್ಕಿಂಗ್ ವೆನ್ ದ ಪವರ್ ವೆಂಟ್ ಆಫ್. ಏನು ಅರ್ಥ, ಅವಳು ಕುಕ್ ಮಾಡ್ತಾ ಇದ್ಲು, ಕರೆಂಟ್ ಹೋದಾಗ ಅವಳು ಕುಕ್ ಮಾಡ್ತಾ ಇದ್ಲು. ಈ ಕರೆಂಟ್ ಹೋದ ಒಂದು ಘಟನೆ ನಡೆದಾಗ ಅವಳು ಏನು ಮಾಡ್ತಾ ಇದ್ಲು, ಆ ಟೈಮಲ್ಲಿ ಅವಳು ಕುಕ್ ಮಾಡ್ತಾ ಇದ್ಲು. ದೇ ವರ್ ಪ್ಲೇಯಿಂಗ್ ವೆನ್ ಇಟ್ ಸ್ಟಾರ್ಟೆಡ್ ರೈನಿಂಗ್, ಮಳೆ ಬರೋಕ್ಕೆ ಪ್ರಾರಂಭಿಸಿದಾಗ ಅವರು ಏನು ಮಾಡ್ತಾ ಇದ್ರು, ಅವರು ಆಟ ಇಡ್ತಾ ಇದ್ರು. ಈ ಒಂದು ಕೆಲಸ ನಡೀತಾ ಇರುವ ಸಮಯದಲ್ಲಿ ಈ ಒಂದು ಕೆಲಸ ನಡೀತಾ ಇತ್ತು. ಪಾಸ್ಟಲ್ಲಿ ಒಂದು ಸ್ಪೆಸಿಫಿಕ್ ಟೈಮಲ್ಲಿ ಕಂಟಿನ್ಯೂ ಆಗಿ ಒಂದು ಕೆಲಸ ನಡೀತಾ ಇತ್ತು, ಅಲ್ಲಿ ನಾವು ಪಾಸ್ಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೀವಿ. ದ ಫೈನಲಿ ಒನ್ ಸಿಂಪಲ್ ಫ್ಯೂಚರ್ ಅಂತ ಹೇಳ್ತೀವಿ. ಇದು ಭವಿಷ್ಯದಲ್ಲಿ ನಡೆಯುವ ಕೆಲಸಕ್ಕೆ ಯೂಸ್ ಮಾಡ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಇದು ಸಬ್ಜೆಕ್ಟು ಐ, ವಿ, ಯು, ದೇ, ಆಲ್, ಸಮ್, ಶಿ, ಹಿ, ಇಟ್, ಇದರೆಲ್ಲದರ ಜೊತೆ ನಂತರ ವಿಲ್ ಎಂಬ ಪದ ಬರುತ್ತೆ, ನಂತರ ವರ್ಬ್ 1 ಅನ್ನು ಹಾಕಬೇಕಾಗತ್ತೆ. ನೋಡ್ರಿ, ಐ ವಿಲ್ ಕಾಲ್ ಯು ಟುಮಾರೋ, ನಾನು ನಾಳೆ ಕಾಲ್ ಮಾಡ್ತೀನಿ. ಶಿ ವಿಲ್ ಕಮ್ ಟುಮಾರೋ, ಲೇಟರ್ ಅವಳು ಮತ್ತೆ ಬರ್ತಾಳೆ. ವಿ ವಿಲ್ ವಿನ್ ದ ಮ್ಯಾಚ್, ನಾವು ಮ್ಯಾಚ್ ವಿನ್ ಮಾಡ್ತೀವಿ. ಇನ್ನು ಮುಂದೆ ನಡೆಯುವ ವಿಷಯದ ಬಗ್ಗೆ ಮಾತಾಡೋಕ್ಕೆ ಸಿಂಪಲ್ ಫ್ಯೂಚರನ್ನು ಯೂಸ್ ಮಾಡ್ತೀವಿ. ಒಂದು ಐಡಿಯಾ ಕೂಡ ನಾನು ಹೇಳಕ್ಕೆ ಬಯಸ್ತೀನಿ, ಏನು ಅಂದರೆ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಅಂತ ಹೇಳಿದ್ರೆ ಏನು, ಈಗ ನಡೀತಾ ಇರುವ ವಿಷಯ. ಹಾಗೆಯೇ ಈ ಪ್ರೆಸೆಂಟ್ ಕಂಟಿನ್ಯೂಷನ್ನು ಸ್ಪೋಕನ್ ಇಂಗ್ಲೀಷಲ್ಲಿ ಇನ್ನೂ ಕೂಡ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಆಲ್ರೆಡಿ ಪ್ಲ್ಯಾನ್ಡ್ ಪಾಸ್ಟ್, ಆಲ್ರೆಡಿ ಪ್ಲ್ಯಾನ್ಡ್ ಫ್ಯೂಚರ್ ಇರುತ್ತಲ್ಲ, ನೀವು ಆಲ್ರೆಡಿ ಏನು ಮಾಡಿದ್ದೀರಿ, ಪ್ಲ್ಯಾನ್ ಮಾಡಿದಂತಹ ಫ್ಯೂಚರನ್ನು ಯೂಸ್ ಮಾಡೋಕ್ಕೂ ಕೂಡ ನಾವು ಏನು ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸನ್ನು ಯೂಸ್ ಮಾಡ್ತೀವಿ. ಆಲ್ರೆಡಿ ಪ್ಲ್ಯಾನ್ಡ್ ಫ್ಯೂಚರ್ ಡಿಸೈಡ್ ಮಾಡಾಗಿದೆ. ಫಾರ್ ಎಕ್ಸಾಂಪಲ್, ನೀವು ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀರಿ, ಆಲ್ರೆಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಆಗಿದೆ. ನೀವೇನು ಹೇಳ್ತೀರಿ, ನಾಳೆ ನಾನು ಡಾಕ್ಟ್ರನ್ನು ಭೇಟಿ ಮಾಡಲಿದ್ದೀನಿ ಅಂತ ಹೇಳ್ತೀರಿ. ಹೆಂಗೆ ಹೇಳ್ಬೋದು, ಐ ಆಮ್ ಮೀಟಿಂಗ್ ಮೈ ಡಾಕ್ಟರ್ ಟುಮಾರೋ ಅಂತ ಹೇಳ್ಬೋದು. ಪ್ರೆಸೆಂಟ್ ಕಂಟಿನ್ಯೂಸೇ. ಬಟ್ ಇಲ್ಲಿ ನಿಮ್ಗೆ ಏನು ಈಸಿಯಾಗಿ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರೆಸೆಂಟ್ ಕಂಟಿನ್ಯೂಸ್ ಜೊತೆ ನೌ ಅಂತ ಹಾಕಿದರೆ, ರೈಟ್ ನೌ ಅಂತ ಹಾಕಿದರೆ, ಕರೆಂಟ್ಲಿ ಅಂತ ಹಾಕಿದರೆ ಇದು ಈಗ ನಡೀತಾ ಇರುವ ವಿಷಯ. ಬದಲಾಗಿ ಈ ಪ್ರೆಸೆಂಟ್ ಕಂಟಿನ್ಯೂಸ್ ಜೊತೆ ಟುಮಾರೋ, ಅಲ್ಲದ್ರೆ ಡೇ ಆಫ್ಟರ್ ಟುಮಾರೋ, ನೆಕ್ಸ್ಟ್ ವೀಕ್, ನೆಕ್ಸ್ಟ್ ಮಂತ್ ಅಂತ ಹಾಕಿದರೆ ಅದು ಫ್ಯೂಚರ್ ಎಂಬ ಅರ್ಥ ಬರುತ್ತೆ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ಕ್ಲಿಯರ್ಲಿ. ಈ ಟೆನ್ಸಸ್ಸಲ್ಲಿ ನಿಮಗೆ ಇಷ್ಟವಾದಂತಹ ಟೆನ್ಸ್ ಯಾವುದು ಎಂಬುದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ರಿ. ವಿಶ್ ಯು ಆಲ್ ದ ವೆರಿ ಬೆಸ್ಟ್.